ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಆ್ಯಂಡ್ ಇವತ್ತು ಇವತ್ತು ಗಣೇಶ ಚತುರ್ಥಿ ಇರೋದೆ. ನಾವು ಗಣೇಶ 21 ಇಯರ್ಸ್ ಕೂರಿಸಿದ್ದೀವಿ. ಇದು ನಮ್ಮ ಮಮ್ಮಿ ಮನೆಯದು. 21 ಇಯರ್ಸ್ ಕೂರಿಸಿದ್ದೀವಿ. ಆ್ಯಂಡ್ ಇವತ್ತು ಹಾಗೆ ಪೂಜೆ ಮಾಡಿದ್ದೀವಿ ಅಷ್ಟೇ. ಇವತ್ತು ಹಾಲು ಹಾಕ್ತೀವಿ. ನಾವು ನಾಗರ ಪಂಚಮಿಗೆ ಹಾಲು ಹಾಕಲ್ಲ, ಇವತ್ತು ಹಾಲು ಹಾಕ್ತೀವಿ. ಸೊ ಇವಾಗ ನಾನು ಹಾಲು ಹಾಕ್ತೀನಿ. ಈ ವಿಡಿಯೋ ಇವತ್ತು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಗಣೇಶ ಹಬ್ಬದ್ದು ದಿನ ಮಾಡಿದ್ದು. ಆ್ಯಂಡ್ ಇದು ವ್ಲಾಗ್ ಹಾಕೋಕ್ಕೆ ಲೇಟ್ ಆಗ್ತದೆ, ಯಾಕಂದರೆ ನಂಗೆ ಸ್ವಲ್ಪ ಹುಷಾರಿಲ್ಲ. ಸೊ ಅದರಿಂದ ಸ್ವಲ್ಪ ಲೇಟ್ ಆಗ್ತಾಯಿದೆ, ಪ್ಲೀಸ್. ಆ್ಯಂಡ್ ಹಾಲು ಹಾಕೋಕ್ಕೂ ಮುಂಚೆ ನಾವು ಈ ಥರ ದಾರ ಕಟ್ಕೋತೀವಿ. ಹೂವಿಂದ ವಾಯ್ಸ್ ಕೇಳಿಸ್ತಾ ಇಲ್ಲ ಅಂದರೆ ಸಾರಿ. ಆಗ್ತಾಯಿಲ್ಲ, ಆದರೂ ವಾಯ್ಸ್ ಓವರ್ ಕೊಟ್ಟು ವೀಡಿಯೋಸ್ ಅಪ್ಲೋಡ್ ಮಾಡೋಣ ಅಂತ ತುಂಬ ದಿನದ ವೀಡಿಯೋಸ್ ಇದ್ದೀನಿ. ಡೈಲಿ ವ್ಲಾಗ್ ಮಾಡೋಕ್ಕೆ ಆಗ್ತಾಯಿಲ್ಲ ನನಗೆ. ಆ್ಯಕ್ಚುಲಿ ಬ್ಯಾಂಗ್ಳೂರಲ್ಲೇ ಇದ್ದೀನಿ. ಸೊ ಇವಾಗ ಹಾಲು ಹಾಕ್ತಾಯಿದ್ದೀನಿ. ನಾವು ಗಣೇಶ ಹಬ್ಬನ ಮಾಡ್ತಾಯಿದ್ವಿ ರೆಗ್ಯುಲರಾಗಿ. 21 ಇಯರ್ಸ್ ಮುಗಿದಿದೆ. ಸೊ ಅದಕ್ಕೆ ಅಲ್ಲಿಗೆ ಸ್ಟಾಪ್ ಮಾಡಿ ಇವಾಗ ಬರೀ ಹಾಲು ಹಾಕ್ತೀವಿ ಅಷ್ಟೇ. ಅದಕ್ಕೇ ಹಬ್ಬ ಮಾಡೋಣ ಅಂತಲೇ ಬ್ಯಾಂಗ್ಳೂರಿಗೆ ಬಂದಿದ್ದು. ನಮ್ಮ ಮಮ್ಮಿ ಆಲ್ರೆಡಿ ಪೂಜೆ ಮಾಡಿದರು ಬೆಳಗ್ಗೆ ಎದ್ದು. ಆಮೇಲೆ ನಾವೆಲ್ಲ ಹಾಲು ಹಾಕಿದ್ವಿ, ಸ್ನಾನ ಮಾಡಿ ಎಲ್ಲ ಮುಗಿಸ್ಕೊಂಡು ಹಾಲು ಹಾಕಿದ್ವಿ. ಹಾಗೆ ಪೂಜೆ ಚೆನ್ನಾಗಿ ಮಾಡಿದರು ಅಂದ್ಬಿಟ್ಟು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಹಾಗೆ ಗಣೇಶ ದೇವಸ್ಥಾನಕ್ಕೆ ಹೋಗಿದ್ವಿ, ಬಟ್ ಅಲ್ಲಿ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ಆ ಕಾರಣದಿಂದ ನಾನು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಲಿಲ್ಲ. ಗಣೇಶ ದೇವಸ್ಥಾನಕ್ಕೆ ಹೋಗಬೇಕು. ಹೋಗೋವಾಗ ನಾನು ಕಂಟಿನ್ಯೂ ಮಾಡ್ತೀನಿ. ಇವಾಗ ನನ್ನ ಹಸ್ಬೆಂಡ್ ಕೂಡ ಬಂದರು ಹಾಲು ಹಾಕ್ತೀನಿ ಅಂತ. ಸೊ ಅವ್ರಿಗೆ ಒಂದು ಹೂವಿಂದ ದಾರ ಕಟ್ಬಿಟ್ಟು ಹಾಲು ಹಾಕೋಕ್ಕೆ ಹೇಳಿದೆ. ಆ್ಯಂಡ್ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ವೀಡಿಯೋ, ತುಂಬ ಲೇಟ್ ಆಗುತ್ತೆ ಅಂತ. ಇಲ್ಲೊಂದು ಪಿಕ್ ತೊಗೊಂಡೆ. ಸೊ ಅಲ್ಲಿಂದ ಹಾಲು ಹಾಕೋ ಅಂದ್ಬಿಟ್ಟು ವೀಡಿಯೋ ಮಾಡಿಕೊಂಡೆ. ಆ್ಯಂಡ್ ನಾನು ಈಗಷ್ಟೇ ವ್ಲಾಗ್ಸ್ ಮಾಡ್ತಿರೋ ಕಾರಣದಿಂದ ಏನಾದರೂ ಮಾತಾಡೋದ್ರಲ್ಲಿ ತಪ್ಪಾದರೆ ಪ್ಲೀಸ್ ಕ್ಷಮೆ ಇರಲಿ. ಇದು ನಮ್ಮ ಅಜ್ಜಿ ಮನೆ. ಇಲ್ಲಿಗೆ ಬಂದಿದ್ವಿ ಊಟ ಮಾಡೋಕ್ಕೆ ಅಂದ್ಬಿಟ್ಟು. ಹೋಳಿಗೆ, ಕಡುಬು, ಕೋಸಂಬರಿ, ಹೀರೆಕಾಯಿ ಪಲ್ಯ ಅದೆಲ್ಲ ಮಾಡಿದ್ರು, ಅನ್ನ ಸಾಂಬಾರು. ಸೊ ಅದದು ಒಂದು ಕ್ಲಿಪ್ಪಿಂಗ್ ಆಗಿದೆ. ಆ್ಯಂಡ್ ಇಲ್ಲಿ ನಮ್ಮ ಮಮ್ಮಿ, ನಾನು, ನನ್ನ ಹಸ್ಬೆಂಡ್ ಊಟ ಮಾಡೋದನ್ನ ಕ್ಲಿಪ್ಪಿಂಗ್ ತೊಗೊಂಡಿದ್ದು ನೋಡಿ. ವಡೆ ಮಾಡಿದ್ರು, ಅದನ್ನು ತೋರಿಸ್ತಿದ್ದೆ. ಹಾಗೆ ನಮ್ಮಮ್ಮ ಹೀರೆಕಾಯಿ ಪಲ್ಯ, ಹೋಳಿಗೆ ಇದೆಲ್ಲ ಇದೆ ಅಂತ ಹೇಳ್ತಾಯಿದ್ರು. ಸಾಂಗ್ ಬೇರೆ ಇತ್ತ, ಕಾಪಿ ರೈಟ್ಸ್ ಆಗುತ್ತೆ ಅಂದ್ಬಿಟ್ಟು ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಆ್ಯಂಡ್ ವೀಡಿಯೋ ಎಂಡ್ ಮಾಡು ಅಂತಲೂ ಹೇಳ್ಕೊಡ್ತಾಯಿದ್ದೆ. ಅವ್ರಿಗೆ ಫಸ್ಟ್ ಟೈಮ್ ಅಲ್ಲೇ ಮನೆ ಆಚೆ ಕಡೆ ನಿಂತಿದ್ವಿ. ಇದು ನಮ್ಮ ಅಜ್ಜಿ ಮನೆ. ನಮ್ಮ ಮನೆಯಿಂದ ಇಲ್ಲಿಗೆ ವಾಕಬಲ್ ಡಿಸ್ಟೆನ್ಸ್ ಇದೆ, ಒಂದು 5 to 10 ಮಿನಿಟ್ಸ್ ಅಷ್ಟೇ. ಸೊ ಇಲ್ಲಿ ಗಣೇಶ ಕೂರಿಸಿದ್ರು ಕೆಳಗಡೆ. ಸೊ ಅದನ್ನು ವೀಡಿಯೋ ಮಾಡಿ ತೋರಿಸ್ತಿದ್ದೆ, ಕ್ಲಿಯರಾಗಿ ಕಾಣಿಸಿಲ್ಲ. ಹಾಗೆ ಒಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡೆ, ಹೊರಗಡೆ ನಿಂತಿದ್ವಿ ಅಂತ. ಆ್ಯಂಡ್ ಹಾಗೆ ಮುಗಿಸ್ಕೊಂಡು ನಾವು ಮನೆಗೆ ಹೋದ್ವಿ. ಮತ್ತು ನಮ್ಮ ಅಜ್ಜಿ ಮನೆಗೆ ಊಟಕ್ಕೆ ರಾತ್ರಿ ಹೋಗಬೇಕಾದ್ರೆ ಗಣೇಶ ಕರ್ಕೊಂಡು ಹೋಗ್ತಾಯಿದ್ರು. ಅದೊಂದು ಸಣ್ಣ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಗಣೇಶ ಹಬ್ಬ ಅಂದಿದ್ದ ತಕ್ಷಣ ಬರೀ ಎಲ್ಲಿ ನೋಡಿದ್ನು ಗಣೇಶ ಡ್ಯಾನ್ಸು, ತಮಟೆ ಸೌಂಡು. ಸೊ ನೋಡಿ ಹಂಗೆ ರಾಕೆಟ್ ಮಾಡ್ತೀನಿ ಸೌಂಡ್, ತಮಟೆ ಸೌಂಡು ಇದು ನೋಡ್ಕೊಂಡು ಬನ್ನಿ. ಅಲ್ಲಿಂದ ಹಾಗೆ ಅಜ್ಜಿ ಮನೆ ಹತ್ರ ಹೋಗ್ತಾ ಇದ್ದಾಗ ಒಂದು ವಿಡಿಯೋ ಎಂಡ್ ಮಾಡೋಣ ಅಂತ ಕ್ಲಿಪ್ಪಿಂಗ್ ತೊಗೊಂಡೆ. ಬಟ್ ಮಾತಾಡೋಕ್ಕಾಗಲಿಲ್ಲ, ಅಲ್ಲಿನೂ ಪಟಾಕಿ ಸೌಂಡ್ ಇತ್ತು. ಸೊ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಅದಕ್ಕೇ ನಾನು, ನಮ್ಮ ಮಮ್ಮಿ, ನನ್ನ ಹಸ್ಬೆಂಡ್ ಹೋಗ್ತಾಯಿದ್ವಿ ಊಟಕ್ಕೆ. ನನ್ನ ತಮ್ಮನೂ ಅಲ್ಲೇ ಇದ್ದ.
ಸೊ ನಾವು ನಡ್ಕೊಂಡು ಹೋಗ್ತಾಯಿದ್ವಿ. ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಾನು ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್, ಟೇಕ್ ಕೇರ್, ಬಾಯ್.